ಹಾಯ್ ಗೈಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಅಪ್ಡೇಟ್ ಏನಪ್ಪ ಅಂತ ಹೇಳಿದ್ರೆ, ನಾನಿವಾಗ ಹೋಗ್ತಾ ಇದ್ದೀನಿ ಬಾನಾ ಹಿಲ್ಸ್ಗೆ. ತುಂಬ ಚಳಿ ಇರುತ್ತೆ ಅಂತ ಹೇಳಿದ್ದಾರೆ, ಅದಕ್ಕೆ ಜಾಕೆಟ್ ಹಾಕೊ ಬಂದಿದ್ದೀನಿ. ನಾನು ಸೋಲೋ ಟ್ರಾವೆಲ್ ಮಾಡ್ತಿರೋದ್ರಿಂದ ನನ್ನ ಫೋಟೋ ಎಲ್ಲ ತೊಗೊಳಕ್ಕಾಗುತ್ತಲ್ಲ ಗೊತ್ತಿಲ್ಲ, ಬಟ್ ಡೆಫಿನೆಟ್ಲಿ ಐ ಆಮ್ ಗೋನಾ ಶೋ ಎವ್ರಿಥಿಂಗ್. ರೆಕಾರ್ಡ್ ಮಾಡ್ತೀನಿ ಏನೇನು ಪ್ಲೇಸಸ್ ಇದೆ, ಎಲ್ಲ ನನ್ನ ಎಕ್ಸ್ಪೀರಿಯನ್ಸ್ನ. ಸೊ ಕೀಪ್ ವಾಚಿಂಗ್. How are you today? Good. All right, thank you. Good to know. Pretty good. But yes, outside the weather, today the weather is really good, right? And we are very lucky. And take your time, enjoy the tour today. All right? And it will take about 45 minutes to travel from now on to get there, Bunny Hills. And I would like to introduce to you some information about Bunny Hills before we get there. And by the time you get there, your talk today is just relaxing, eating and drinking. That's it. Drinking beer. This one. I'll show you. On my hand. Coupon for beer. The voucher for beer. Germany beer. Alright? Nice. Okay. One person, one voucher. And by one voucher, you can get two glass of beers. 2 beer. Or if you don't like beer, you can get French fries. You know? Chips, potato. Yeah. Beer or only one thing. Beer or French fries. Don't like beer. Hate beer. French fries for you. Alright? But it's not our restaurant. Not in the restaurant. In the restaurant, you have to pay 60,000 dong for 1 liter. Alright? The big cup. But this one, the free, included in the tour program. I'll give it to you later. Alright? At the cable car station, one person, one voucher. 1 voucher, 2 beer, or French fries. That's it. And remember it. Thank you. Cùng nhà của anh chị thì có chưa cho nên bán hơn triệu đồng, từ 2 năm từ bay tùy từ bán thôi. Rồi về cái bán qua chụp ảnh lại đường là mất vé, cái gì là thành nhân. Chưa, về của người ta sao? ದುಪ್ಪಟ್ಟ ತಗೊಂಡು ಹೋಗ್ತೀನಿ. về chuyến thông qua thì ಕವರ್ chúng ta ಮಾಡ್ಕೋಬೇಕು ಅಂದ್ರೆ ok ha. Thì có thêm một cái nữa là ಮತ್ತೆ ಜಾಕೆಟ್ ಎಲ್ಲ ಹಾಕೊಂಡು ಕವರ್ ಆಗಿ ಕುತ್ಕೊಂಡಿದ್ದೀನಿ. ನಮ್ಮ ಟೂರ್ ಗೈಡ್ ಹೇಳಿದ್ರು ಮೇಲ್ಗಡೆ ತುಂಬ ಚಳಿ ಇರುತ್ತೆ, ಜಾಕೆಟ್ ಹಾಕೊಳ್ಳಿ. ಓಕೆ ಗಾಯ್ಸ್, ವಿ ಆರ್ ಇನ್ ಬಾನಾ ಹಿಲ್ಸ್. ಬಾನಾ ಹಿಲ್ಸ್ ಅಂದರೆ ಅಲ್ಲಿ ಹೋಗ್ಬೇಕು ನೋಡಿ, ಅಲ್ಲಿ ಹೋಗ್ತಾ ಇದಾರಲ್ಲ, ಈ ಥರ ಮೇಲ್ಗಡೆ ಹೋಗಿ ಆಚೆ ಸೈಡ್ ಇದೆ ಬಾನಾ ಹಿಲ್ಸ್. ಇಲ್ಲಿಂದ ಕಾಣಲ್ಲ, ಬಟ್ ನಾವು ಎಂಟ್ರೆನ್ಸಲ್ಲಿದ್ದೀವಿ. ಟಿಕೆಟ್ ತೊಗೊಂಡು ಆಮೇಲೆ ಅಲ್ಲಿಗೆ ಹೋಗಬೇಕು. ನಾವು ಈ ಥರ ಕೇಬಲ್ ಕಾರಲ್ಲಿ ಹೋಗ್ತೇವೆ ಅವಾಗ. ಅಲ್ಲಿ ಶೋ ಯು ಅರೌಂಡ್. ಎಷ್ಟು ಚೆನ್ನಾಗಿದೆ, ಫುಲ್ ಬೆಟ್ಟ ಗುಡ್ಡ. ಫಾರಿನರ್ಸಿಗೆಲ್ಲ ಇದು ಹೇಳಿ ಮಾಡಿಸ್ದಂಗಿದೆ. ಇಂಡಿಯನ್ಸ್ ಸ್ವಲ್ಪ ಬೆಟ್ಟ ಗುಡ್ಡ ನೋಡಿರ್ತೀವಿ, ಏನೋ ಬಾನಾ ಹಿಲ್ಸ್ ನೋಡೋಕೆ ಹೋಗ್ಬೇಕಷ್ಟೆ. ಬೆಟ್ಟ ಗುಡ್ಡ ನಮಗೆ ಇದೆಲ್ಲ ತುಂಬ ಕಾಮನ್. ಬಾನಾ ಹಿಲ್ಸ್ ಎಂಟ್ರೆನ್ಸಲ್ಲಿದ್ದೀವಿ. ಇವಾಗ ನಾವು ಹೋಗಬೇಕು ಕೇಬಲ್ ಕಾರಲ್ಲಿ. 11 o'clock ಆಯಿತು, ಇನ್ನೂ ಕ್ಯೂ ಎಲ್ಲ ಇದ್ದೀವಿ. ಫೈನಲಿ ಕೇಬಲ್ ಕಾರ್ ಹತ್ರ ಬಂದಿದ್ದೀವಿ. Oh my god! Okay. Finally we are going in a cable car. ಬರೋ ಒಂದೇ ಒಂದು ಥಾಟ್ ಅಂದರೆ ಎಲ್ಲರೂ ಬಿದ್ದೋದ್ರೆ ಏನು ಮಾಡೋದು ಅಂತ. ಎಷ್ಟು ಮೇಲೆ ಇದ್ದೀವಿ ಅಂದರೆ ತೋರಿಸ್ತೀನಿ ನಾನು. ಗ್ರೀನ್ ಕಲರ್ದೊಂದು ಟವರ್ ಕಾಣಿಸ್ತಾ ಇದೆಯಲ್ಲ, ಅದೆಷ್ಟಿಂದ ಇದೆ ನೋಡಿ, ಅದ್ರ ಮೇಲ್ಗಡೆ ಇದ್ದೀವಿ. ಅದು ಬೆಟ್ಟದ ಮೇಲ್ಗಡೆ ಇದೆ.
ಹೋಗ್ತಾ ಇದೀವಿ. ಇಟ್ಸ್ ಸ್ಕೇರಿ. ಕ್ಯಾನ್ ಯು ಸಿ 6 ಕಿಲೋಮೀಟರ್ ಮೋರ್ ಇದೆ ಅನ್ಸುತ್ತೆ ಇದು. ಮೋರ್ ದನ್ 6 ಕಿಲೋಮೀಟರ್. ಬಾಣ ಹಿಲ್ಸಿಗೆ ರೀಚ್ ಆಗಿದ್ದೀವಿ. ಕೇಬಲ್ ಕಾರಲ್ಲಿ ಬಂದು ಇಟ್ ವಾಸ್ ದ ಲಾಂಗೆಸ್ಟ್ ಕೇಬಲ್ ಕಾರ್. ಅಯ್ಯೋ ಭಯನೇ ಆಗೋಯ್ತು. ಇವಾಗ ಲೆಟ್ಸ್ ಸಿ ಏನೇನಿದೆ. ಎಷ್ಟು ಫಾಗಿ ಇದೆ ವೆದರ್ ಅಂತ ಹೇಳಿದ್ರೆ ಕಾಲೆಲ್ಲ ವಾವ್ ಚೆನ್ನಾಗಿದೆ. ನನಗೆ ಎಷ್ಟು ತೋರಿಸಿದ್ರೆ ಸಾಕಾಗಲ್ಲ ಅನ್ಸುತ್ತೆ ಇವತ್ತು. ಇವಾಗ ಇದ್ರಲ್ಲಿ ಹೋಗ್ಬೇಕು. ಬರೀ ಒಂದು ಕೇಬಲ್ ಕಾರಿಂದ ಇನ್ನೊಂದು ಕೇಬಲ್ ಕಾರಿಗೆ ಹೋಗೋದು. ಇಲ್ಲೆಲ್ಗೂ ಇನ್ನೊಂದು ಕಡೆ ಬಂದ್ವಿ. ನೋಡೋಣ ಇಲ್ಲೇನು ಮಾಡಬೇಕು ಅಂತ. ಮತ್ತೆ ಕ್ಯೂವ ಬಂದ ಯಾರಾದರೂ ವೆಯ್ಟ್ ನಮ್ಗೆ ಬಂದರೆ ಟ್ರೈ ಮಾಡಿ. ನಬಾತಿ ಅಂತೆ ವೇಫರ್ಸ್. ಸೊ ಇದು ಸನ್ ವರ್ಡ್ ಬಾನಾ ಹಿಲ್. ಓಕೆ ಫೈನಲಿ ಒಳಗಡೆ ಬಂದಿದ್ದೀವಿ. ಆದರೆ ನಮ್ಮದು ಗೈಡ್ ಬಂದಿಲ್ಲ. ನಾನು ಗೈಡ್ ತೊಗೊಂಡು ಹೋಗ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತುಂಬ ದೊಡ್ಡ ಇದೆ ಬಾನಾ ಹಿಲ್ಸು. ಎಲ್ಲಾದರೂ ಎಲ್ಲಿ ಬರ್ಬೇಕಂತ ಗೊತ್ತಾಗಲ್ಲ. ಯಾಕೆ ಸುಮ್ಮನೆ ರೆಸ್ಟ್ ತಗೊಳ್ಳೋದು, ನಾವೇ ಉಟ್ಕೊಂಡು ಎಕ್ಸ್ಪ್ಲೋರ್ ಮಾಡೋಕ್ಕೆ ಸಿಗುತ್ತೆ ನಮ್ಗೆ 4-5 ಗಂಟೆ ಅಂತ ಹೇಳ್ಬಿಟ್ಟು ಗೈಡ್ ಜೊತೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಗ್ರೂಪ್ ಅವ್ರು ಅಲ್ಲಿದ್ದಾರೆ, ಕಾಯ್ತಾ ಇದ್ದಾರೆ. ಗೈಡಿನ ಬಂದಿಲ್ಲ. ಅವರು ಇಂಗ್ಲೆಂಡ್ ಅವರು ಇಲ್ಲೋ ಇದ್ದಾರಲ್ಲ ಬ್ಲೂ ಕಲರ್, ಇವ್ರು ನಮ್ಮ ಗ್ರೂಪಲ್ಲೇ ಇರೋದು. ಸೊ ಅವರು ಟೀಚರ್ ಅಂತೆ, ಸೋಲೋ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಇವತ್ತು ಸಿಕ್ಕಿದ್ರು. ಸೊ ನಮ್ಮ ಟೂರ್ ಗೈಡ್ ಈಸ್ ಆರ್ ಟೂರ್ ಗೈಡ್. ನಾನು ಹೆಂಗೆ ರೆಡಿ ಆಗಿದ್ದೀನಿ ಈ ಥರ ಅಷ್ಟು ಚಳಿ ಇದೆ. ಕಾಫಿ ಇದೆ ತುಂಬ ಮೇಲ್ಗಡೆ ಇರೋದ್ರಿಂದ ಸಿಕ್ಕಾಬಟ್ಟೆ ಕಾಫಿ. ರೆಕಾರ್ಡಿಗೆ ಒತ್ತದಾನೆ ಸುಮ್ಮನೆ ವಿಡಿಯೋ ಮಾಡ್ಕೊತೀನಿ. ಇದನ್ನು ಎಷ್ಟನೇ ಸಲ ಮಾಡ್ತಿರೋದು ಇದು ಅಂತ ಗೊತ್ತಿಲ್ಲ. So beautiful, so wonderful, just looking like a wow. ಯಾರು ನೋಡಿದ್ರು ವಿಡಿಯೋ ಮಾಡ್ತಾ ಇದ್ದಾರೆ. ಎಷ್ಟೊಂದು ಜನ ಟ್ರಾವೆಲ್ ಇನ್ಫ್ಲುಯೆನ್ಸರ್ ಓ ಮೈ ಗಾಡ್. ನನಗೆ ಬರೀ ಓ ಮೈ ಗಾಡ್ ಅಂದರೆ ಸಾಕಾಗ್ತಾ ಇಲ್ಲ. ಇಲ್ಲಿ ಹೊಸಮಾಗಿದಲ್ಲ, ಹೆಂಗಿದೆ ಸರಿಯಲ್ ಎಕ್ಸ್ಪೀರಿಯನ್ಸ್ ಮಾತ್ರ ಇದು. ಇಷ್ಟು ಕಷ್ಟ ಆಗುತ್ತೆ ಇದನ್ನು ಮೇಂಟೈನ್ ಮಾಡಿ. ಹೆಂಗೆ ಮೇಂಟೈನ್ ಮಾಡ್ತಿರ್ಬೋದು ಇವರು? ನಮ್ಮ ಮನೇಲಿ ಹಾಕೋ ಒಂದೊಂದು ಪಾಟಿಗೆ ಹಾಕೋ ಗಿಡಗಳು ಮೇಂಟೈನ್ ಮಾಡೋಕ್ಕೆ ಆಗಲ್ಲ ನಮಗೆ. ನೋಡಿ ಹಿಂಗಾಗುತ್ತೆ. ಅಲ್ಲೆಷ್ಟು ಚೆನ್ನಾಗಿ ರೌಂಡಾಗಿ ಅದೇ ಥರ ಕಟ್ ಮಾಡಿ ಆ ವೈಟ್ ಕಲರ್ ಬಿಟ್ವೀನು ಮತ್ತು ಸುತ್ತ ಪಿಂಕ್ ಕಲರು. ಓ ಮೈ ಗಾಡ್, ಕಲೆ ಇದೆ. 5,000 ಎಂಟ್ರೆನ್ಸ್ ಫೀಸ್ ಇಟ್ಟಕ್ಕೂ ಕರೆಕ್ಟಾಗಿ ಮಾಡ್ತಾ ಇದ್ದಾರೆ. ಅದೇ ಫ್ರೆಂಡ್ಸ್ ಜೊತೆ ಬಂದಿದ್ರೆ ಇಷ್ಟೊತ್ತಿಗೆ ಪಕ್ಕ ಒಂದು ಗಂಟೆ ನಮ್ಮ ಫೋಟೋಶೂಟ್ಗೆ ಸ್ಪೆಂಡ್ ಮಾಡ್ತಾ ಇದ್ವಿ. ನಂದು ಇಲ್ಲಿ ಫೋಟೋ ತೆಗಿ, ನಂದು ಇಲ್ಲಿ ಫೋಟೋ ತೆಗಿ, ನಂದು ಅಲ್ಲಿ ಫೋಟೋ ತೆಗಿ, ನಂದು ಹಂಗೆ ಫೋಟೋ ತೆಗಿ, ಹಿಂಗೆ ಫೋಟೋ ತೆಗಿ ಅಂತ. ಸೊ ಒಬ್ಬಳೇ ಬಂದಿರೋದ್ರಿಂದ ಐ ಡೋಂಟ್ ನೋ, ನಂಗೆ ಫೋಟೋ ತೆಗ್ಸ್ಕೋಬೇಕಂತನೂ ಅನ್ನಿಸ್ತಾ ಇಲ್ಲ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಬ್ರಿಡ್ಜ್ ಅಲ್ಲಿದೆ. ಓ ಮೈ ಗಾಡ್, ಗೋಲ್ಡನ್ ಬ್ರಿಡ್ಜ್ ಗೊತ್ತಲ್ಲ. ಬಾನಾ ಹಿಲ್ಸ್ ಇಸ್ ಫೇಮಸ್ ಫಾರ್ ದ ಗೋಲ್ಡನ್ ಬ್ರಿಡ್ಜ್ ಅಂತ. ಚೆನ್ನಾಗಿದೆ ಎಲ್ಲ. ಇಲ್ಲಿ ಏನು ಸಿಗುತ್ತೆ ನೋಡೋಣ. ಓ ಇದು ಚೆನ್ನಾಗಿದೆ. ಇಲ್ಲಿ ಕ್ಯೂಟ್ ಆಗಿದೆ ಪಾಂಡು. ಏನು ಫ್ಲವರ್ ಗಾರ್ಡನ್ ಅಂದರೆ ಫ್ಲವರ್ ಗಾರ್ಡನ್ನೇ ಅಪ್ಪ. ಹೂ ರಾಶಿಗಳಿದೆ, ಹೂ ರಾಶಿ. ನೋಡಿ ಅಲ್ಲೇ ಬಂದಿದ್ದು ನಾವು, ಇದು ಏನು ಕೇಬಲ್ ಕಾರಲ್ಲಿ. ಸೊ ಕೇಬಲ್ ಕಾರ್, ಇದು ಫ್ಲವರ್ ಗಾರ್ಡನ್ ಮುಗಿಸಿ ಇವಾಗ ಎಲ್ಲ ಹೋಗೋದು ನೋಡೋಣ. ವೆದರ್ಗೆ ಫೋಟೋ ಇಸ್ ನಾಟ್ ಜಸ್ಟಿಫೈಯಿಂಗ್.
ಆಕ್ಚುಲ್ ಆಗಿ ಬ್ಯೂಟಿಫುಲ್ ಆಗಿದೆ. ಬಾನಾ ಹಿಲ್ ಬರೀ ಫೋಟೋಗಷ್ಟೇ ಅಂತ, ಡೆಫಿನೆಟ್ಲಿ ಪೀಪಲ್ ಕಮ್ ಹಿಯರ್ ಫಾರ್ ಫೋಟೋಸ್, ಆದರೆ ಇಟ್ಸ್ ರಿಯಲಿ ಬ್ಯೂಟಿಫುಲ್. ಅಂದರೆ ವೆಲ್ ಮೇಂಟೈನ್ಡ್, ವೆಲ್ ಸ್ಟ್ರಕ್ಚರ್ಡ್, ಚೆನ್ನಾಗಿದೆ ಅದು. ಯಾವ ಎಂಟ್ರೆನ್ಸ್ ಅಂದ್ರೆ ಗೊತ್ತಾಗ್ತಿಲ್ಲ ಚರ್ಚಿಗೆ, ಬಟ್ ಎಂಟ್ರೆನ್ಸ್ ಇಲ್ಲ. ಏನು ಮಾಡೋದು? ಓಕೆ 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 ಇದೆ. ಎಲ್ಲ ಹೋಗೋದಪ್ಪ ಇದು. ಎಲ್ಲರೂ ಕಳ್ರಿದ್ರು ಗೊತ್ತಾಗಲ್ಲ, ಆ ಥರ ಇದೆ ಕದ್ದು. ಓಕೆ ಕಡೆ ಬಂದ್ವಿ. ಏನು ಗೊತ್ತಾ, ನಮಗೆ ಗೈಡ್ ಹೇಳಿದ್ರು ಯಾವುದೋ 2 ಪ್ಲೇಸಿಗೆ ಹೋಗಿ ಬರೋಕ್ಕೆ, ಯಾರೋ ಬರ್ತಾರೆ ಕಳ್ತಿರ್ತಾರೆ ಇದ್ದಾರೆ. ಮುಖ ನೋಡಿ ಜಡ್ಜ್ ಮಾಡಬಾರ್ದು ಅಂತಾರೆ, ಬಟ್ ಆದರೂ ಭಯ ಆಗುತ್ತಿಲ್ಲ. ಟೈಮು ಒಬ್ಬೊಬ್ಬಳೇ ಹೋಗೋದಲ್ವ, ಮೊಬೈಲ್ ಕಿತ್ಕೊಂಡು ಹೋಗು ಅಂತ ಕಳಿಸ್ಬಿಟ್ರೆ ನಾ ಎಲ್ಲಿಗೆ ಹೋಗ್ಲಿ. ಮಿಶೆಲಿನ್ ಸ್ಟಾರ್ ರೆಸ್ಟೋರೆಂಟ್. ಯಾರಿಗೆಲ್ಲ ಕುಕಿಂಗ್ ಶೋಸ್ ಎಲ್ಲ ಇಷ್ಟ ಆಗುತ್ತೆ ಅವ್ರಿಗೆ ಗೊತ್ತಿರುತ್ತೆ ಮಿಶೆಲಿನ್ ಸ್ಟಾರ್ ಅಂದರೆ ಏನು ಅಂತ. ಸೊ ಅದ್ರದ್ದು ರೆಸ್ಟೋರೆಂಟ್ ಇದು. ಮಿಶೆಲಿನ್ ಸ್ಟಾರ್ ರೆಸ್ಟೋರೆಂಟ್ ಇದೆ ಅಂದರೆ ಹಾಯ್. ನಮ್ಮ ಇಂಡಿಯಾದಲ್ಲಿ ಮಿಶೆಲಿನ್ ಸ್ಟಾರ್ ರೆಸ್ಟೋರೆಂಟ್ಸ್ ಯಾವುದೂ ಇಲ್ಲ, ಬಟ್ ಈ ಜಪಾನಲ್ಲಿ, ಕೊರಿಯಾಲಿ, US ಈ ಥರ ಬೇರೆ ಬೇರೆ ಕಂಟ್ರೀಸಲ್ಲಿದೆ. ಮಿಶೆಲಿನ್ ಸ್ಟಾರ್ ರೆಸ್ಟೋರೆಂಟ್ಸ್ಗಳು ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಬಟ್ ನೋಡೋಣ, ಚಾನ್ಸ್ ಸಿಕ್ಕಿದ್ರೆ ಐ ವಿಲ್ ಟ್ರೈ. ಓ ಹ್ಯೂಜ್ ಬುದ್ಧ. Have you seen big Buddhas than this? Oh, bigger than that, yeah. UK ಒಬ್ಬರು ಫ್ರೆಂಡ್ ಆಗಿದಾರಲ್ಲ, ಅವರು ಹಿಂಗೆ ನಡ್ಕೊಂಬರ್ಬೇಕಾದ್ರೆ ಹೇಳಿದ್ರು ಅಲ್ಲಿ ಎತ್ಕೊಂಡು ನಂಗೊಂದು ಫೋಟೋ ತೆಗಿತೀನಿ ಅಂತ. ನಾನು ಅಲ್ಲಿ ಎತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡೆ. ನನ್ನನ್ನು ನೋಡಿಬಿಟ್ಟು ಇಷ್ಟು ಕ್ರೌಡ್ ಒಟ್ಟಾಗಿದ್ದಾರೆ ಅಲ್ಲಿ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಏನಪ್ಪ ಅಂದರೆ ಇವಾಗ ನಾವು ಹೋಗಿದ್ದು ಫ್ಲವರ್ ಗಾರ್ಡನ್. ನೆಕ್ಸ್ಟ್ ಇದೆ ಇದಕ್ಕೊಂದು ಅದು ಬುದ್ಧ ಹೋಗಿ ಬಂದಲ್ಲ, ಬುದ್ಧ ಹೋದೆ. ಬುದ್ಧ ಆಯಿತು. ಇದು ಆಗಿಲ್ಲ, ಇದು ಎಲ್ಲಿದೆ ಅಂತ ಗೊತ್ತಿಲ್ಲ. ಕ್ಯಾಸಲ್, ಗೋಲ್ಡನ್ ಬ್ರಿಡ್ಜ್ ನೆಕ್ಸ್ಟ್ ಆಫ್ಟರ್ನೂನ್ ಹೋಗಬೇಕು. ಇದು ಏನೋ ಗೊತ್ತಿಲ್ಲ. ಆ ಫ್ಲವರ್ ಗಾರ್ಡನ್ ಆಯಿತು. ಇದು ಬ್ಯೂಟಿಫುಲ್ ಆಗಿದೆ, ಇಲ್ಲಿ ಹೋಗಬೇಕು. ಇದೆಲ್ಲ ಒಂದೇ ಡಿಫ್ರೆಂಟ್ ಆ್ಯಂಗಲಲ್ಲಿ ತೆಗ್ದಿದ್ದಾರೆ ಅಷ್ಟೇ. ಒಬ್ಬರು UK ಫ್ರೆಂಡ್ ಮೀಟ್ ಮಾಡಿದೆ ಅಂತ ಹೇಳ್ದಲ್ಲ ಗ್ರೂಪ್ ಟ್ರಿಪ್ಪಲ್ಲಿ, ಅವ್ರು ಹೇಳಿದ್ದು ಐ ಲುಕ್ ಲೈಕ್ 21 years old and I'm very beautiful. So that's a compliment guys, which made my day. I mean morning I was thinking ಮಕ್ಕಳೇ ಇದೆ ನನಗೆ ಪಿಂಪಲ್ ಬಂದುಬಿಟ್ಟಿದೆ ಅದು ಇದು ಅಂತ. somebody says good thing ಅಲ್ಲ, about your skin, about you, about your face, or anything which cheers you up. It's good. See how nice it is anta. Okay guys, we are done with half of Bana Hill mugitu. Protein, vitamins ಏನು ಸಿಗ್ತಾ ಇಲ್ಲ, ಬರೀ ನೂಡಲ್ಸ್. So I want to eat something nice. ಇನ್ನು ತುಂಬ ನೋಡೋದು ಬಾಕಿ ಇದೆ, ನಾನು ಕೂಡ ನೀವು ಕೂಡ, ಯಾಕಂದರೆ ನಾನು ನಿಮ್ಗೆ ತೋರಿಸ್ತೀನಲ್ಲ ಆಬ್ವಿಯಸ್ಲಿ. ಇಷ್ಟು ತನಕ ಫ್ಲವರ್ ಗಾರ್ಡನ್ ಆಯಿತು, ಬುದ್ಧ ಆಯಿತು. ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಗೋಲ್ಡನ್ ಬ್ರಿಡ್ಜ್ಗೆ. ಹಸ್ವಾಗ್ತಾ ಇದೆ, ಏನಾದರೂ ತಿನ್ನೋಣ. ಬ್ಯಾಗಲ್ಲಿ ಏನಿದೆ ನೋಡಿ ಓಪನ್ ಮಾಡಿ ತಿನ್ನೋಣ. 12:25ಗೇನೋ ಬರೋಕ್ಕೆ ಹೇಳಿದೆ ಅಲ್ಲಿಗೆ, 12:35ಗೆ. ಇನ್ನು 10 minutes ಇದೆ. ಸೊ ಐ ಕ್ಯಾನ್ ಈಟ್ ಸಮಥಿಂಗ್. ಹೋಗೋಣ. Here comes the great golden bridge. Okay. ಏನು ಕಾಣಿಸ್ತಾ ಇದೆಯಾ ನಂಗೆ ಗೊತ್ತಿಲ್ಲ, ಎಲ್ಲ ಫುಲ್ ಮಿಸ್ಟಿ ಆಗಿಬಿಟ್ಟಿದೆ. ನೀವು ಬರ್ಬೇಕಾದ್ರೆ ನೋಡಿರ್ಬೋದು, ನಾನು ಬಸ್ಸಲ್ಲಿ ಕುತ್ಕೊಂಡಾಗ ಹೊರಗಡೆ ಎಷ್ಟು ಸನ್ನಿ ಇತ್ತು, ಈವನ್ ಕೆಳಗಡೆ ಕೂಡ ಅಷ್ಟೇ ಸನ್ನಿ ಇತ್ತು. ನಾವು ಮೇಲೆ ಅಂದರೆ ಇದು ಎಷ್ಟು ಮೇಲೆ ಬರ್ತೀವಿ ಅಂತ ಹೇಳಿದ್ರೆ ಒಂದೆಲ್ಲ ಪಾತಾಳದಿಂದ ಮೇಲ್ಗಡೆ ಬಂದಂಗಿತ್ತು. ಇಲ್ಲಿ ಬರ್ತಿದ್ದಂಗೆ ಫುಲ್ ಮಿಸ್ಟಿ. ಇದು ಯಾರಾದರೂ ಹೇಳ್ತಾರ ಮಧ್ಯಾಹ್ನ 12 o'clock 12:30 ಆಗಿದೆ ಇವಾಗ ಅಂತ. ಗೋಲ್ಡನ್ ಬ್ರಿಡ್ಜ್ ಕ್ಲೋಸ್ ಅಪ್ ನೋಡ್ಕೋಬೇಡಿ. ಚಿಂಕ್ 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 ಚಿಂಕ್. ಇದನ್ನೇ ಗೋಲ್ಡನ್ ಬ್ರಿಡ್ಜ್ ಅನ್ನೋದು. ಇದಕ್ಕೆ ದುಡ್ಡು ಕೊಟ್ಟು ಬರ್ತಾರೆ ಜನ. 5,000 ರೂಪಾಯಿ ಎಂಟ್ರೆನ್ಸ್ ಫೀಸು. ಗೋಲ್ಡನ್ ಬ್ರಿಡ್ಜಲ್ಲಿ ವಾಕ್ ಮಾಡುವ. ಗೋಲ್ಡಲ್ಲಿ ಮಾಡಿರ್ತಾ ಗೋಲ್ಡನ್ ಬ್ರಿಡ್ಜ್ ಅನ್ನೋದು.
ಐ ಹ್ಯಾವ್ ನೋ ಐಡಿಯಾ. ಬಟ್ ಆದರೆ ಇದು ಗೋಲ್ಡ್ ಕಲರಲ್ಲಿದೆ. ನಂಗೆ ಗೊತ್ತಿರಲಿಲ್ಲ ಗೋಲ್ಡಲ್ಲಿದೆ ಅಂತ. ಹೌದಲ್ವಾ? ಸೊ ಅದಕ್ಕೆ ನಾನು ಎಷ್ಟು ಡಮ್ ಅಂದರೆ ಎಲ್ಲ ಫೋಟೋದಲ್ಲೂ ಗೋಲ್ಡ್ ಕಲರೇ ಇರುತ್ತೆ. ಓಕೆ, ಗೋಲ್ಡನ್ ಬ್ರಿಡ್ಜ್, ಹ್ಯಾಂಡ್. The hand. Where is the hand? ಮೊದಲೇ ಎಷ್ಟೋ ಕಿಲೋಮೀಟರ್ ಹತ್ತಿಷ್ಟು ದೂರ ಬಂದ್ವಿ. ಇವಾಗ ನಾವು ಮತ್ತೆ ಮೇಲೆ ಹೋಗ್ತಾ ಇದ್ದೀವಿ. ಗೋಲ್ಡನ್ ಬ್ರಿಡ್ಜ್ ಮುಗಿಸ್ಕೊಂಡು ಇವಾಗ ಫ್ರೆಂಚ್ ವಿಲೇಜ್ ನೋಡೋಕ್ಕಿದೆ. ಒಂದಷ್ಟು ಗೇಮ್ಸ್ ಎಲ್ಲ ಇದೆ ಅಬೌವ್. ಸೊ ಅದಕ್ಕೆ ಊಟ ಮುಗಿಸ್ಕೊಂಡು ಅದೆಲ್ಲ ಕಂಟಿನ್ಯೂ ಮಾಡ್ತೀವಿ. ಅದಕ್ಕೆ ಇವಾಗ ನಾವೆಲ್ಲಿದ್ವಿ ಅಲ್ಲಿಂದ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ಫ್ರೆಂಚ್ ವಿಲೇಜ್. Yeah. We are here at the French Village. 3:30 we come back. Okay. Guys, I'm back. ಇವಾಗ ನಾನು ಹೋಗ್ತಾ ಇದ್ದೀನಿ ಕಾರ್ ರೈಡ್ಗೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದಕ್ಕೆ. ಬಂಪಿಂಗ್ ಕಾರ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಎಷ್ಟೊಂದು ಜನ ಕ್ಯೂವಲ್ಲಿ ನಿಂತಿದ್ದಾರೆ ನೋಡಿ. ಎಷ್ಟು ಕ್ಯೂ ಇದೆ. ಇಷ್ಟು ಕ್ಯೂನ ದಾಟಿ ನಾವು ಹೋಗಿ 10 minutes ಸಿಗುತ್ತೆ ಅಷ್ಟೇ ಬಂಪಿಂಗ್ ಕಾರಲ್ಲಿ ಬಂಪ್ ಮಾಡೋಕ್ಕೆ. ನೋಡೋಣ, ನನಗೆ ಕಾರ್ ಡ್ರೈವ್ ಬರುತ್ತೆ, ಬಟ್ ಇದು ಹೆಂಗಾಗುತ್ತೆ ಗೊತ್ತಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಟ್ರೈ. ಸೊ ಬಂಪಿಂಗ್ ಕಾರ್ ರೈಡ್ ಇದೆ. ಇದು ಬಾನಾ ಹಿಲ್ಸಲ್ಲಿರೋ ಫ್ಯಾಂಟಸಿ ಪಾರ್ಕ್ ಒಳಗಡೆ ಬರುತ್ತೆ. ಓಕೆ, ಫೋನ್ ನಾಟ್ ಅಲೌಡ್ ಅಂತ. ಸೊ ನಾನು ಇದು ಮಾಡಕ್ಕೆ ಹೋಗ್ತಾ ಇದ್ದೀನಿ, ಹೋಗಿ ಬರಬೇಕು. ಚೆನ್ನಾಗಿತ್ತು. ಓ ಮೈ ಗಾಡ್, ಸಖತ್ತಾಗಿತ್ತು. ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಐ ಟ್ರೈಡ್ ಇಟ್ ಫಸ್ಟ್ ಟೈಮ್. ಆಸಮ್. ಮಾಡೋದಾದ್ರೆ ಇದು ನಾವು ಟ್ರೈ ಮಾಡಿಬಿಡೋಣ ಅಲ್ವಾ? ಬಟ್ ಪ್ರಾಬ್ಲಮ್ ಏನಂದರೆ ಬ್ಯಾಗ್ ಇದೆ. ಬ್ಯಾಗ್ ತೊಗೊಂಡು ಹೆಂಗೆ ಹೋಗೋದು ಗೊತ್ತಿಲ್ಲ. ಬಟ್ ಲೆಟ್ಸ್ ಸಿ, ಟ್ರೈ ಮಾಡೋಣ. ಓಕೆ, ಇದೊಂದೇನೋ ಗೇಮು ಆಗ್ತಾರೆ. ಕರೆಕ್ಟಾಗಿ ವಾಟರ್ ಒಳಗಡೆ ಹೋಗ್ಬಿಟ್ಟು ಅವ್ರಿಗೇನೋ ಒಂದು ಕೊಡ್ತಾರೆ ಗಿಫ್ಟು. ಬಟ್ ಬೀಳ್ತಾಯಿಲ್ಲ ಯಾರು. ಇಲ್ಲೇನಿದೆ, ಇದು ಗೇಮ್ಸು ತೆಗೆದು ಅದರೊಳಗಡೆ ಎಸಬೇಕು. ಹಲೋ, ಎಷ್ಟು ಒಂದು ಗೊಂಬೆನ ತೊಗೋಬೋದು. ಇದೆಲ್ಲ ಮೂವಿಲೆಲ್ಲ ತೋರಿಸ್ತಾರಲ್ಲ ಆ ಥರದ್ದೇನೋ ಗೇಮು. ಫಸ್ಟು ಇದನ್ನು ಮುಗಿಸ್ಕೊಬೇಡೋಣ, ಆಮೇಲೆ ನೆಕ್ಸ್ಟ್ ಏನು ಮಾಡೋದು ಅಂತ ನೋಡೋಣ. ಓಕೆನಾ? ಸೋಲೋ ಟ್ರಾವೆಲಿಂಗ್ ಇಸ್ ಹಿಟಿಂಗ್ ಮೀ ನಾವು. ಬಿಕಾಸ್ ನಾನು ಗ್ರೂಪಲ್ಲಿ ಬಂದಿದ್ರು ನಾವು ಒಬ್ಬೊಬ್ಳೆ ತಿರುಗಾಡ್ತಾ ಇದ್ದೀನಿ. ಅವ್ರು ಯಾರು ಎಲ್ಲಿದ್ದಾರೆ ಅಂತಲೇ ಗೊತ್ತಿಲ್ಲ. 3:30 ಒಂದು ಪಾಯಿಂಟಿಗೆ ಮೀಟ್ ಆಗೋಕೆ ಹೋಗ್ಬೇಕು. ಬಟ್ ಅಂಟಿಲ್ ದೆನ್ ಐ ಕ್ಯಾನ್ ಟ್ರೈ ಮಾಡಿದೆ. ಕಣ್ಣು ಮುಚ್ಕೊಂಡೇ ನಾನು ಸುತ್ತಿದ್ದೀನಿ. ಯಾರು ನನ್ನ ಜೊತೆಗಿದ್ದರೆ ಪಕ್ಕ ಕಿರ್ಚಿದ್ದೆ ಅನ್ಸುತ್ತೆ. ಒಬ್ಬಳೇ ಇದ್ದೀನಿ, ಎಂಬ್ಯಾರಸ್ಮೆಂಟು ಅಂತ ಹೇಳ್ಬಿಟ್ಟು ನಾನು ಒಂದು ಮಾತು ಕಿರ್ಚಿದ್ದೇನೆ, ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ಕೊಬಿಟ್ಟಿದ್ದೆ ದೇವ್ರ ಥರ. ಓಕೆ, ಲೆಟ್ಸ್ ಟ್ರೈ ದಿಸ್. ಇದನ್ನು ಮಾಡೋಣ. ಭಯಂಕರವಾಗಿದೆ, ಸ್ವಲ್ಪ ಭಯಂಕರವಾಗಿರೋದು ಏನಾದರೂ ಮಾಡಬೇಕಲ್ಲ. ದಿಸ್ ರೋಲರ್ ಕೋಸ್ಟರ್ ಆಯಿತು. ಅದು ರೋಲರ್ ಕೋಸ್ಟರ್ ಅಲ್ಲ, ಅದೇನಂತಾರೆ, ಏನೋ ಒಂದು. ಇವಾಗ ನೆಕ್ಸ್ಟ್ ಇದು ಮಾಡೋಕ್ಕೆ ಹೋಗೋಣ. ಇಟ್ಸ್ ವೆರಿ ಫನಿ that I'm trying all by myself. ನಂಗೆ ಭಯ ಅಂದರೆ ಭಯ, ಫುಲ್ ಭಯ ಪಡ್ಕೊಳ್ತೀನಿ. ಮಸಾಜಿಂಗ್ ಚೇರ್ ಬರೋದೆ ಬೇಕಾದರೆ. ಬಟ್ ಲೆಟ್ಸ್ ಡೂ ದಿಸ್. ಅದಕ್ಕೆಲ್ಲ ಹೋಗ್ಬೇಕು, ಕ್ಯೂಗೆ ಗೊತ್ತಿಲ್ಲ ಅಲ್ಲ. ಓಕೆ, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವ್ಲಾಗ್ ಅಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಬಿಕಾಸ್ ಐ ಆಮ್ ಗೋಯಿಂಗ್ ಟು ಟ್ರೈ ಎವ್ರಿಥಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್ ಬಾಯ್.